ಈಗ ದಿಲೀಪ್ ಈಶ್ವರ್ ಅವರು ಸುಮೋಟೋ ಏನಾದರೂ ಸೂಚನೆ ಕೊಟ್ಟಿಲ್ಲ ಆ ರೀತಿ ಈಗ ಕರೆ ಕೊಡುವಂಥದ್ದು ಈ ಕಾನೂನು ವ್ಯವಸ್ಥೆ ಇದಾಗಲ್ವಾ ಸರ್? ನೋಡಿ, ಯಾರೇ ಕೂಡ ನೋಡಿ ಕೆರಳಿಸೋದು. ಈಗ ಚಪ್ಪಲಿ ಹೊಡೆಯೋದು ಕರೆಕ್ಟಾ ಒಬ್ಬ ಶಾಸಕರಿಗೆ? ತಪ್ಪಿ ಸರ್ ಅವರು ಇಲ್ಲ, ಯಾರು ನೋಡಿ, ಯಾರು ಕೂಡ ಪ್ರಚೋದನೆ, ಯಾರಿದ್ರೂ ಅಷ್ಟೇ ಪ್ರಚೋದನೆ ಕೊಡೋದು ತಪ್ಪು. ಅದು ನಮ್ಮ ಶಾಸಕರಿರ್ಬೋದು, ಅವ್ರ ಶಾಸಕರಿರ್ಬೋದು, ಎಲ್ಲರೂ ಕೂಡ ಕಾನೂನಿನ ಇತಿಮಿತಿನಲ್ಲಿದ್ದರೆ ರಾಜ್ಯಕ್ಕೂ ಒಳ್ಳೆ ಹೆಸರು, ನಮ್ಮ ಬೆಂಗಳೂರಿಗೂ ಒಳ್ಳೆ ಹೆಸರು. ಆದ್ದರಿಂದ ಯಾರೇ ತೊಡೆ ತಟ್ಟದಿರ್ಬೋದು, ಪ್ರಚೋದನೆಗೆ ಒಳಗಾಗ್ಬೋದು, ಆಗಬಾರ್ದು. ಎಸ್ಪೆಷಲಿ ಪೊಲೀಸರು ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು. ಆದರೆ ನೀವೇ ಹೇಳಿ, ಪ್ರಚೋದನೆ ಕೊಡ್ತಾ ಇರೋದು ಕಾರಣಗಳೇನು? ಏನು ನೆಸೆಸರಿ ಇತ್ತಪ್ಪ? ಏನೋ ಒಂದು ಆರೋಪ ಬಂದಿದೆ ಅವ್ರ ಮೇಲೆ. ಏನು ಫಸ್ಟ್ ಟೈಮ್ ಬಂದಿದೆಯಾ ಇಂಥ ಆರೋಪಗಳೆಲ್ಲ? ಹಲವಾರು SITಗಳು ರಚನೆ ಆಗಿದೆ ಅವ್ರ ಮೇಲೆ, ಎಲ್ಲ ಎದುರಿಸಿದಾರಲ್ಲ. ಇದನ್ನು ಏನೋ ಹೇಳಿದ್ದಾರೆ, ಅದಕ್ಕೆ ಸರಿಯಾಗಿ ಉತ್ತರ ಕೊಡೋದು ಬಿಟ್ಟು ನೀವು ಜನರು ಬಿಟ್ಟರೆ ಅದು ಸರಿನಾ? ಸರ್, ಫ್ಯಾಮಿಲಿ ಕ್ರೈಮ್ ಮತ್ತು ರಿಲೇಷನ್ಶಿಪ್ ಕ್ರೈಮಲ್ಲಿ ಕ್ರೈಮ್ ಜಾಸ್ತಿ ಇದೆ ರಾಜ್ಯದಲ್ಲಿ. ಇದಕ್ಕೆ ಇಲಾಖೆ ಏನಾದರೂ ಕ್ರಮ ತೆಗೆದುಕೊಳ್ಳುತ್ತೆ? ನೋಡಿ, ಇದು ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಆದರೆ ನೀವು ಹೇಳ್ದಂಗೆ ಒಂದು ಕುಟುಂಬದಲ್ಲಿ ಸಮಸ್ಯೆಗಳಿದ್ರೆ ಅದು ನಮ್ಗೆ ಗೊತ್ತಾಗೋದಿಲ್ಲ. ಈಗ ಮೊನ್ನೆ ಬೆಂಗಳೂರಿನಲ್ಲಿ ಒಂದೇ ಕುಟುಂಬದ 3 ಜನ ಹತ್ಯೆ ಮಗಳೇ ಮಾಡಿದ್ದಾರೆ. ಯಾರು ಜವಾಬ್ದಾರಿ ಅದಕ್ಕೆ? ನಿನ್ನೆ ತುಮಕೂರಿನಲ್ಲಾದಂಥ ಘಟನೆ ಹೇಗೆ ಗೊತ್ತಾಗುತ್ತೆ ಹೇಳಿ? ಅವ್ರು ಯಾರು ಅಪರಿಚಿತರಲ್ಲ, ಎಲ್ಲರೂ ಪರಿಚಯ ಇರೋರೆ, ಎಲ್ಲರೂ ಕೂಡ ಅವ್ರ ಜೊತೆ ಒಡನಾಟ ಇಟ್ಕೊಂಡವ್ರೆ, ಸ್ನೇಹ ಇಟ್ಕೊಂಡವ್ರೆ. ಸೊ ಇದೆಲ್ಲ ಸ್ವಲ್ಪ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಆದರೆ ನಾವು ನಮ್ಮ ಇಲಾಖೆ ಜವಾಬ್ದಾರಿಯುತವಾಗಿ ಏನು ಜಾಗೃತಿ ಮೂಡಿಸ್ಬೇಕು ಅದನ್ನು ನಾವು ಮಾಡ್ತಾ ಇದ್ದೀವಿ. ಕಾನೂನು ಹೋರಾಟ ಮಾಡಲಿ ಇಷ್ಟು ದಿನ ಯಾಕೆ ಮಾಡಿಲ್ಲ ಅಂತೆ? ಬರೇ 1 ತಿಂಗಳಿಂದ ಬರೇ ಸೌಂಡ್ ಕೇಳಿಸ್ತಾ ಇದಲ್ಲಪ್ಪ. ಆ್ಯಕ್ಷನ್ ಯಾವಾಗ? ಹೋಗ್ಲಿ, ಕೋರ್ಟಿಗೆ ಹೋಗಲಿ. ನಾವು ಏನು ಎದುರಿಸ್ಬೇಕು ಎದುರಿಸ್ತೀವಿ. ನಿನ್ನೆ ನೀವು ಬೀದಿನಲ್ಲಿ ಎದುರಿಸಿ ಅಂದರೆ ಎದುರಿಸ್ತೀವಿ. ನೀವು ಸದನದಲ್ಲಿ ಮಾತಾಡ್ತೀರಾ, ಅದು ನಾನು ಎದುರಿಸ್ತೀವಿ. ಕಾನೂನು ಹೋರಾಟಕ್ಕೆ ಮುಂದಾಗ್ತೀರಾ, ಅದಕ್ಕೂ ಓಕೆ ಇದ್ದೀವಿ. ಗ್ಯಾರಂಟಿಗಳಲ್ಲಿ ಗಿಮಿಟಪ್ಪ ಪಾಲಿಸಿ ತರಕ್ಕೆ ನೋಡಿ, ಈಗ ಕನ್ವೆನ್ಸ್ ಅಂತಲ್ಲ, ಯಾರ್ಯಾರು ಈಗ ಭಾಳಷ್ಟು ಕಡೆ ನಮ್ಗೆ ಕಂಪ್ಲೇಂಟ್ ಬಂದಿದೆ. ಏನಪ್ಪ ಅಂದರೆ ಸರ್ಕಾರಿ ನೌಕರು ಕೂಡ ತೊಗೊತಾ ಇದ್ದಾರೆ, ಅದು ಸರಿಯಲ್ಲ. ಸೊ ನೀವು ಸ್ವಪ್ರೇರಣೆಯಿಂದ ಬಿಟ್ಟರೆ ಒಳ್ಳೇದಲ್ವಾ? ನೀವು ಒಬ್ಬರು ಮಾದರಿ, ನೀವು ಕೂಡ ಮಾದರಿ ಆಗ್ತೀರಾ ಎಲ್ಲರಿಗೂ. ಸೊ ಅಷ್ಟೇ, ಅದು ಬಿಟ್ಟು ಏನು ಒಂದು ದೊಡ್ಡ ಕ್ಯಾಂಪೇನ್ ರೀತಿಯಾಗಿ ಯಾವುದೇ ಮಾಡ್ತಾ ಇಲ್ಲ ಅನಿಸುತ್ತೆ.